ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣು ಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಆಕ್ಚುಲಿ ತುಂಬಾ ಇಂಟೆನ್ಸ್ ಆಗಿದೆ. ಸದ್ಯಕ್ಕೆ ಏನ್ ಟ್ರೇಲರ್ ನಾವು ನೋಡಿದೀವಿ, ತುಂಬಾ ಈ ತರ ಇಷ್ಟು ಇಂಟೆನ್ಸ್ ಲವ್ ಸ್ಟೋರಿ ಇತ್ತೀಚಿನ ಅಟ್ಲೀಸ್ಟ್ ಇನ್ ದ ರೀಸೆಂಟ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್ ನಾವು ಈ ತರದ ಸಿನಿಮಾ ನೋಡಿಲ್ಲ. ಅಂಡ್ ವೆರಿ ಟ್ರೂ, ರಿಯಲ್, ಜಸ್ಟ್ ಕೂತ್ಕೊಂಡು ಇಮೋಷನ್ಸ್ ನ ಫೀಲ್ ಮಾಡುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಏನ್ ನಾವು ಟ್ರೇಲರ್ ನೋಡಿದೀವಿ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದ ಟೈಮ್? ಮೈ ಎಕ್ಸ್ಪೀರಿಯನ್ಸ್, ಫಸ್ಟ್ ಸಿನಿಮಾ ಕತೆ ಕೇಳಿದಾಗ ನನಗಿದ್ದಂದ್ರೆ ಏನಪ್ಪಾ ಸೀರಿಯಸ್ ಆಗಿ ಈ ಕತೆ ಮಾಡ್ಬೇಕಂತ ಕೇಳ್ದೆ. ಯಾಕಂದ್ರೆ ನಾನು ನಿಜವಾಗ್ಲೂ ಕೇಳ್ದೆ, ಈ ರೇಂಜ್ ಯಾರೋ ಹುಡುಗ ನಾಚಿಕೆ ಲವ್ ಮಾಡಕ್ ಸಾಧ್ಯ ಅಂತ ಕೇಳ್ದೆ ನಾನು. ಏನೋ ಅವ್ನಿಗೇನು ಮಹಾನ ಮರಿದಿ ಇಲ್ವಾ, ಹಂಗ್ ಲವ್ ಮಾಡ್ತಾನೆ ಒಬ್ಬ ಹುಡುಗ ಅಷ್ಟು ಹೋಗ್ತಾನ ಅಂತ. ಅವಾಗ ನನಗೆ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ಹೇಳಿದ್ದೇನಂದ್ರೆ, ನಿನ್ನೆಲ್ಲ 90s ಅಲ್ಲಿ ಹುಟ್ಟಿರೋದು, ಬಟ್ ನಾವು 90s ಅಲ್ಲಿ ಪ್ರೀತಿ ನೋಡಿದೀವಿ. ಅವತ್ತಿನ ಕಾಲಕ್ಕೆ ಹಂಗಿತ್ತು. ಒಂದ್ ಸತಿ ಒಬ್ಳು ಹುಡುಗ ಹುಡುಗಿಗೆ ಇಲ್ಲ ಒಬ್ಳು ಹುಡುಗಿ ಹುಡುಗಾಗೆ ಅಂದ್ರೆ ಏನೇ ಆದ್ರೂ ಸಿಚುವೇಶನ್ಸ್ ಬಂದ್ರು ಬಿಡ್ಕೊಡ್ದರೆ ಹಂಗೆ ನಿಂತ್ಕೋತಾರೆ ಕಮಿಟ್ಮೆಂಟ್ಗೆ. ನಿಮ್ ತರ ಲವ್ ಅಲ್ಲ ಅಂತ, ನಮ್ ತರ ಲವ್ ಅಲ್ಲ ನಾನು ಕೇಳ್ತಾ ಇದ್ದೆ. ಹಂಗಾರೆ ನಿಮ್ದೆಲ್ಲ ಫಾಸ್ಟ್ ಫಾರ್ವರ್ಡ್ ಲವ್ ಇವತ್ತಿನ ಜನರೇಷನ್, ಅವತ್ತಿದ್ದೊಂದು ಜೆನ್ಯೂನಿಟಿನೇ ಬೇರೆ ಅಂತ ಹೇಳಿದ್ರು. ವಾಸ್ ಲೈಕ್ ಓಕೆ ಮಾಡೋಣ ಏನೋ ನಂಬಿಕೆ ಅಂತ. ಬಟ್ ಕಂಪ್ಲೀಟ್ ಸಿನಿಮಾ ಮಾಡ್ಬೇಕಂದ್ರೆ, ಸೀನ್ಸ್ ಆಕ್ಟ್ ಮಾಡ್ಬೇಕಂದ್ರೆ ಯಾವ ರೇಂಜಿಗೆ ಇಂಟೆನ್ಸ್ ಆಗಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಲೈಕ್ ಇಷ್ಟು ಹುಡುಗ ಮ್ಯಾಡ್ ಆಗ್ತಾನ ಒಬ್ಳು ಹುಡುಗಿಗೋಸ್ಕರ, ಒಬ್ಳು ಹುಡುಗಿ ಇಷ್ಟು ಹುಡುಗನ್ಗೋಸ್ಕರ ಆಗ್ತಾರ ಅಂತ. ಬಿಕಾಸ್ ಇವತ್ತಿನ ದಿವಸಕ್ಕೆ ಏನಂದ್ರೆ ಈಗೋ ತುಂಬಾ ದೊಡ್ಡದಾಗೋಗಿದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಯಾರೇನ್ ಹೇಳಿದ್ರು ಹಿಂಗ ಅನ್ಬಿಟ್ಟ, ಹಂಗಾರೆ ಜೊತೆ ಕುತ್ಕೊಂಡು ನೀವು ವರ್ಷಾನ್ಗಟ್ಲೆ ಊಟ ಮಾಡ್ತೀರಾ, ಒಂದೇ ಒಂದ್ ದಿವಸ 1 hour ಅಲ್ಲಿ ಸಂಬಂಧ ಹೊಡೆದೋಗುತ್ತೆ. ಏನೋ ಅಂದಿದ ತಕ್ಷಣ ಏನ್ ಹಿಂಗಂದ ಹಿಂಗ ಏನಮ್ಮ ಏನು ಎವ್ರಿಥಿಂಗ್. ಅಂದ್ರೆ ಇವಾಗ ರಿಲೇಶನ್ಶಿಪ್ಸ್ ನಾನು ಯಾವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಒಬ್ಳು ಹುಡುಗಿಗೆ ಇಲ್ಲ ಹುಡುಗಾಗೆ ಒಂದ್ಸತಿ ಒಬ್ರ ಜೊತೆ ಕಮಿಟ್ ಆದ್ರೆ ಫಾರ್ ಲೈಫ್ ಅಂತ ಹೇಳ್ಕೊಟ್ರು. ನಾವು ಅದೇ ಮೈಂಡ್ ಸೆಟ್ ಅಲ್ಲಿ ಇವತ್ತು ಹೀರೋ ಆದ್ರೂ ಒಂದ್ ಪಾಯಿಂಟ್ ಅಲ್ಲಿ ಓಲ್ಡ್ ಸ್ಕೂಲ್ ಸ್ಟಿಲ್ ನಾನು ಫಾರ್ ಲೈಫ್ ಅಂತ ನಂಬೋದು. ಏನಾಗಿದೆ ಅಂತ ಹೇಳಿದ್ರೆ, ಏನೇ ಫಿಸಿಕಲ್ ಕನೆಕ್ಷನ್ ಏನೇ ಇದ್ರು ಒನ್ ಪಾಯಿಂಟ್ ಆಫ್ ಟೈಮ್ ಯು ಜಸ್ಟ್ ಫಾರ್ಗೆಟ್ ಎವ್ರಿಥಿಂಗ್ ಅಂಡ್ ಲೈಕ್ ಸೆಟ್ ಆಗ್ತಲ್ಲ, ಗೋ ಫಾರ್ವರ್ಡ್ ಅಂತ ಹೇಳ್ತಾರೆ. ಲೈಕ್ ಇಟ್ಸ್ ಸೋ ಸ್ಕೇರಿ ಅನ್ಸ್ಬಿಡುತ್ತೆ. ಸೊ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ಒಂದ್ಸತಿ ಮೆಂಟಲಿ ಒಂದು ಕನೆಕ್ಷನ್ ಆದ್ರೆ ಇಟ್ ಈಸ್ ಫಾರ್ ಎವರ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಲವ್ ಇಸ್ ನಾಟ್ ಜಸ್ಟ್ ಫಿಸಿಕಲ್, ಇಟ್ ಈಸ್ ಸಮಥಿಂಗ್ ಮೋರ್ ದೆನ್ ಫಿಸಿಕಲ್. ಇಟ್ ಈಸ್ ಡಿವೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ ಈಸ್ ಮೋರ್ ಆಫ್ ಮೆಂಟಲ್ ಕನೆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದಟ್ ಈಸ್ ವಾಟ್ ಇಸ್ ಶೋನ್ ಇನ್ ದ ಮೂವಿ. ಹೌದು, ಖಂಡಿತ ನಿಜ ಅದು. ಇನ್ಫ್ಯಾಕ್ಟ್ ನೀವ್ ಹೇಳಿದ್ರಿ, ಈ ಒಂಥರ ಕತೆ ಮೊದಲು ಕೇಳಿದಾಗ ಇವತ್ತಿನ ಕಾಲಮಾನದಲ್ಲಿ ಸಮ್ವೇರ್ ಅದು ಸಿಂಕ್ ಆಗಲ್ಲ, ಈ ರೀತಿ ಇರೋಕ್ ಸಾಧ್ಯನಾ ಅನ್ನುವಂಥದ್ದು, ವಿಚ್ ಇಸ್ ನ್ಯಾಚುರಲ್ ಫಾರ್ ಎನಿಬಡಿ ಆಫ್ ಯೋರ್ ಟೈಮ್ಸ್. ಅಂಡ್ ಕೇಳಿದಾಗ ಇವತ್ತೆಲ್ಲ ನೀನ್ ಇಲ್ದಿದ್ರಿ ಅವಳೋಗೆ ಆ ತರದ, ಅನ್ಫಾರ್ಚುನೇಟ್ಲಿ ಆ ತರದ ಮೈಂಡ್ ಸೆಟ್ ಅಲ್ಲಿ ಬಹಳಷ್ಟು ಜನ, ಬಿಕಾಸ್ ಈಸಿ ಕೂಡ ಸಿಗೋದು ಟು ಈವನ್ ಫಾಲ್ ಇನ್ ಲವ್, ಇಟ್ಸ್ ಈಸಿ ಟು ಫಾಲ್ ಔಟ್ ಆಫ್ ಲವ್, ಇಟ್ಸ್ ಈಸಿ. ಆ ತರದ ಪ್ರಪಂಚದಲ್ಲಿರುವಾಗ ಇಷ್ಟು ಕ್ರೇಜಿಯಾಗಿ ಬಿದ್ದಿದ್ ನೀವು ಉಂಟಾ? Although you had this doubt, I'm sure ಅದು ನಡೆದೇ ಇರಬೇಕು. ತಪ್ಪೇನಿಲ್ಲ. ನಮಗೊಂದ್ ಟೈಮಲ್ಲಿ ಇದೇ ತರ ಹುಚ್ಚು ಪ್ರೀತಿ ಆಗಿತ್ತು. ಸೊ ಆಯ್ತು, ಆಗಿದ್ದು ಉಂಟು, ಹೋಗಿದ್ದು ಉಂಟು. ಸೊ ಬಟ್ ನಾನು ಯಾವಾಗ್ಲೂ ಎಲ್ಲ ಹುಡುಗರಿಗೆ ಹೇಳೋದೇನು ಅಂತ ಹೇಳಿದ್ರೆ, ತುಂಬಾ ಜನ ಪ್ರೀತಿನ ಕಳ್ಕೊಂಡಾಗಲ್ಲಂದ್ರೆ ಏನೋ ಒಂದು ಪ್ರಾಬ್ಲಮ್, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಲವ್ ಏನೋ ಪ್ರಾಬ್ಲಮ್ ಆಗಿ ಹೋದಾಗ ಅಷ್ಟೊಂದು ಅಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಅಂದ್ರೆ ನಾನು ಮೂವನ್ ಹೋಗಿ ಬೇರೆ ಹುಡುಗಿನ ಹುಡ್ಕೊಂಡೋಗಿ ಅಂತ ನಾನು ಎಲ್ಲೂ ಆ ತರ ಹೇಳ್ತಾ ಇಲ್ಲ. ಬಟ್ ಏನಾಗ್ತಾರೆ ಅಂದ್ರೆ, ತುಂಬಾ ಜನ ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರ ಸ್ನೇಹಿತರು ಇರ್ತಾರೆ, ಅವ್ರ ಕೆಲ್ಸನೆಲ್ಲ ಎಲ್ಲಾನು ಮರ್ತ್ಬಿಟ್ಟು ಯಾರೋ ಒಬ್ಬ ಪರ್ಸನ್ ತುಂಬಾ ಡೀಪ್ ಆಗಿ ಲವ್ ಹೋಗ್ಬಿಟ್ರೆ ಅಲ್ಲೇ ಮುಳುಗೋಗಿ ದೇ ಜಸ್ಟ್ ಕ್ಯಾನಾಟ್ ಡೈಜೆಸ್ಟ್ ದಟ್ ಫ್ಯಾಕ್ಟ್ ದಟ್ ಸಮಥಿಂಗ್ ವೆಂಟ್ ರಾಂಗ್. ಕುಡ್ಕೊಂಡು ಇಲ್ಲಾಂದ್ರೆ ಸಿಗರೇಟ್ ಸೇರ್ಕೊಂಡು ಇಲ್ದರೆ ಕೆಲಸಗಳು ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕೋತಾರೆ. ನಾನು ಏನ್ ಹೇಳೋದಂದ್ರೆ, ಇವತ್ತು ಒಂದು ಪರ್ಪಸ್ ಲೈಫ್ ನಮ್ಗೇನೋ ಸಿಕ್ಕಿದೆ, ಇಲ್ಲ ನಮ್ಮ ತಂದೆ ತಾಯಿ ನಮ್ಮ ಬೆಳೆಸ್ಯಾರ ಅಂತ ಹೇಳಿದ್ರೆ, ಅದು ಕಂಪ್ಲೀಟ್ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಅವ್ರು ಕೊಟ್ಟಿರೋ ಗಿಫ್ಟ್. ಅದನ್ನ ನಾವು ಯಾವತ್ತೂ ಹಾಳು ಮಾಡ್ಕೊಂಡು ಇದಾಗಬಾರ್ದು. ಸೊ ಪ್ರೀತಿ ಅನ್ನೋದು ತುಂಬಾ, ಒಬ್ಬ ಮನುಷ್ಯ ಬದುಕಿರಕ್ಕೆ ಆ ಬದುಕನ್ನ ಬದುಕಿದೀನಿ ಅಂತ ಅನ್ಸಕ್ಕೆ ಒಂದು ಎಲಿಮೆಂಟ್ ಪ್ರೀತಿ. ಮನುಷ್ಯ ಬದುಕಿದ್ದಾಗ ನಾನು ನಿಜವಾಗ್ಲೂ ಬದುಕಿದೀನಿ ಅಂತ ಹ್ಯಾಪಿನೆಸ್ ಫೀಲ್ ಆಗೋ ಎಲಿಮೆಂಟ್ ಪ್ರೀತಿ. ಬಟ್ ಬದುಕಕ್ಕೆ ಪ್ರೀತಿ ಬೇಡ, ಬದುಕಿರೋನ್ಗೆ ಬದುಕ್ತಾ ಇದೀನಿ ಅಂತ ಅನ್ಸಕ್ ಪ್ರೀತಿ ಬೇಕು. ಸೊ ತುಂಬಾ ಜನ ಹೇಳೋದೇನು ಅಂತ ಹೇಳಿದ್ರೆ, ಅಂತ ಸಿಚುವೇಶನ್ಸ್ ಲೈಫಲ್ಲಿ ಆದಾಗ ಲೈಫ್ ನ ಹಾಳು ಮಾಡ್ಕೋಬೇಡಿ. ಲೈಫ್ ಇಸ್ ಎ ಗಿಫ್ಟ್. ಎಷ್ಟೊಂದು ಜನಕ್ಕೆ ಊಟ ಇರಲ್ಲ, ತಿಂಡಿ ಇರಲ್ಲ, ಕೆಲಸ ಇರಲ್ಲ. ದೇವರೆಲ್ಲ ಕೊಟ್ಟಾಗ ಕೆಲ್ಸದ ಮೇಲೆ ಫೋಕಸ್ ಮಾಡಿ. ಏನಾರ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ, ಲುಕ್ ಆನ್ ದ ಪಾಸಿಟಿವ್ ಸೈಡ್ ಆಫ್ ಹೌ ವಿ ಕ್ಯಾನ್ ಡೂ ಇನ್ ಲೈಫ್. ಪಾಸಿಟಿವ್ ಅಂದ್ರೆ ಏನು ಒಳ್ಳೇದ್ ಮಾಡೋದು ಅಂತ. ಹುಡುಗ ಎಲ್ಲ ಅದರಿಂದ ಏನು ಒಳ್ಳೇದ್ ಕಲ್ತ್ವಿ
ಅಲ್ವಾ? ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ನಾವು ಲೈಫ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಡೆಫಿನೆಟ್ಲಿ ಎಲ್ಲಾ ಲಾಸ್ ಅಲ್ಲೂ ಎಲ್ಲಾ ಫೇಲಿಯರ್ ಅಲ್ಲ, ಅದರಲ್ಲೇ ಲರ್ನಿಂಗ್ಸ್ ಅವು. ಅಲ್ಲಿ ಕಲ್ತಂತಹ ಕೆಲವೊಂದು ಅಂಶಗಳು ಇದ್ದೇ ಇರುತ್ತೆ. ಪಾಠ ಕಲ್ಸಕ್ಕೆ ಆಗೋದು ಆಕ್ಚುಲಿ ಕೆಲವೊಂದು ಫೇಲಿಯರ್ಸ್ ಜೀವನದಲ್ಲಿ. ಆಮೇಲೆ ನಾನು ಯಾವಾಗ್ಲೂ ನಂಬ್ತೀನಿ, ಯಾವಾಗ್ಲೂ ಇದು ಒಂದ್ಸತಿ ನಾನು ಒಬ್ರು ನಮ್ಮ ಸೀನಿಯರ್ ಹತ್ರ ಕೇಳಿದೆ, ಯಾರು ನಮ್ಮ ಸುದೀಪ್ ಸರ್ ಹತ್ರ ಕೇಳಿದ್ದು ಒಂದು ಅಡ್ವೈಸ್, ಏನೋ ಒಂದು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗಿಂತ ಯಾರು ಗೊತ್ತಿಲ್ಲ ಅಣ್ಣ ಅಂತ. ಅಪ್ಪ ಅಮ್ಮ ಅಂದ್ರು. ಅಪ್ಪ ಅಮ್ಮ ಸೊತ್ತಾಗಿ ಹೋಗಿ ಬೆಂಕಿಗೆ ಹೋಗಿ ಹಾರಲ್ಲ, ನಾವು ಹತ್ಬಿಟ್ಟು ಸುಮ್ಮನೆ ಆಗ್ತೀವಿ. ನೀನ್ ಬೇರೆಯವ್ರ ಆ ಲೆಕ್ಕ ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು ಅಂದ್ರು. ಸೊ ಐ ರಿಯಲಿ ಬಿಲೀವ್ ದಟ್. ಅಲ್ವಾ? ಅಪ್ಪ ಅಮ್ಮಗಿಂತ ಇಂಪಾರ್ಟೆಂಟ್ ಯಾರಿಲ್ಲ ಅಲ್ವಾ? ಸುಮ್ಮನೆ ತಲೆ ಕೆಡ್ಸ್ಕೊಂಡು ಚಚ್ಕೊಂಡು ಇವ್ರ ಹೆಂಗಂದ್ರು ಇದೆ ಹೆಂಗೆ. ವೆರಿ ಟ್ರೂ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ಬನ್ನಿ ಎಲ್ಲರೂ ನನ್ನ ಸಿನಿಮಾ ವಿಷ್ಣು ಪ್ರಿಯ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ಸ್ಟಾರ್ ನೇತ್ರ ಜೊತೆ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.